ಸರ್, ಇವತ್ತು ಬಿಡದಿಯ ಟೌನ್ಶಿಪ್ನ ವಿರುದ್ಧವಾಗಿ JDS ಬಹಳ ದೊಡ್ಡ ಮಟ್ಟದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಯಾವ ರೀತಿಯಾದಂಥ ಹೋರಾಟ ಸರ್ ಇದು? ಸನ್ಮಾನ್ಯ ಕುಮಾರಣ್ಣವರು ಮತ್ತು ಆರ್ ಅಶೋಕ್ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ತಾವೇ ನೋಡ್ತಾ ಇದ್ದೀರಿ, ಸಹಸ್ರಾರು ಸಂಖ್ಯೆಯಲ್ಲಿ ರಾಜ್ಯಾದ್ಯಂತ ಏನು ರೈತರು ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಇವತ್ತು ಸರ್ಕಾರಕ್ಕೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನು ರೈತರಿಗಿನ ವಿರುದ್ಧವಾಗಿ ಏನು ರೈತನ ಜಮೀನನ್ನ ಕಿತ್ಕೊಂಡು ಬಿಡದಿ ಟೌನ್ಶಿಪ್ನ ಮಾಡೋದಂಥದ್ದು ನಾವೆಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಹೋರಾಟನ ಮಾಡ್ತಿದ್ದೀವಿ. ರೈತರನ್ನ ಜಮೀನನ್ನ ರೈತರಿಗೆ ಬಿಡೋ ತನಕ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವ ಎಲ್ಲ ನಮ್ಮ ಯುವ ಶಾಸಕರಿರ್ಬೋದು ಮತ್ತು ಎಲ್ಲ ಕಾರ್ಯಕರ್ತರು ಭಾಳ ರೈತರು ಕೂಡ ಹುಮ್ಮಸ್ಸಿನಿಂದ ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಸರ್. ಇವತ್ತು ಸರ್ಕಾರ ನಿನ್ನೆ ನಿಮ್ಮ ಹೋರಾಟ ಇವತ್ತೇನು ಚಾಲನೆ ಆಗ್ತಾ ಇದೆ, ಅದಕ್ಕೂ ಹಿಂದೆ ದಿನವಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ನಿಮ್ಮ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದೆಯಾ ಅಥವಾ ಹೋರಾಟವನ್ನು ದಿಕ್ಕು ತಪ್ಪಿಸೋ ಕೆಲಸ ಏನಾದ್ರು ಮಾಡ್ತಾ ಇದ್ದೀವಿ? ಏನು ಒಂದು ನಿವೃತ್ತ ನ್ಯಾಯಾಧೀಶರನ್ನ ಅವರೇನು ಒಂದು ನಿಯೋಗವನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ನಿಯೋಗ ಅವರ ಪರವಾಗಿ, ಸರ್ಕಾರದ ಪರವಾಗಿ ಒಂದನ್ನು ಏನು ವರದಿನ ಕೊಡುವಂಥದ್ದು ಅಂತ ಗೊತ್ತಿದೆ ತಮಗೂ ಕೂಡ. ಹಾಗಾಗಿ ನಿರಂತರವಾಗಿ ಒಂದು ಹೋರಾಟ ನಡೆಯುತ್ತೆ. ಅವರು ಯಾವುದಕ್ಕೂ ಕೂಡ ರೈತರಿಗೆ ಕಣ್ಣೊರೆಸುವಂಥ ಕೆಲಸ ನಮ್ಗೆ ಕೂಡ ಮಾಡಿದ್ರೆ ಯಾರು ಕೂಡ ಇಲ್ಲಿ ನಂಬಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ರೈತರು ಕೂಡ ನಂಬಿಕೆ ಇದಿಲ್ಲ. ಹಾಗಾಗಿ ಒಂದು ನಿರಂತರವಾಗಿ ಹೋರಾಟ ನಡೆಯುತ್ತೆ ಸರ್. ಬಟ್ ಇವತ್ತು ಈ ಹೋರಾಟದ ವಿರುದ್ಧವಾಗಿ ಮೊನ್ನೆ ಬಾಲಕೃಷ್ಣ ಅವರು ಒಂದು ಮಾತನ್ನ ಹೇಳ್ತಾರೆ, ನೂತನ ಸಚಿವರು ನಿಮ್ಮ ಶಾಸಕರು ಮತ್ತು ನಿಮ್ಮಂಥ ನಾಯಕರು, ಯುವ ನಾಯಕರ ಬಗ್ಗೆ ಮತ್ತು ಕುಮಾರಣ್ಣವ್ರ ಬಗ್ಗೆ ಮಾತುಗಳನ್ನು ಹೇಳ್ತಾರೆ. ಏನು ಅಂತಂದರೆ BP ಶುಗರ್ ಜಾಸ್ತಿ ಆಗಿದೆ, ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ, ಅದಕ್ಕೆ ಅವರು ಪಾದಯಾತ್ರೆ ಮೂಲಕ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. BP ಶುಗರ್ ಚುನಾವಣೆ 2028ಗೆ ಏನು ಬಿಡದಿಯ ಜನತೆ ರೈತರು 2028ಕ್ಕೆ ಯಾರಿಗೆ BP ಬರುತ್ತೆ, ಯಾರು ಶುಗರ್ ಬರುತ್ತೆ ಅಂತ ಅವರೇ ನೋಡ್ತಾರೆ ಸರ್. ಇದು JDSನ ಪಾಪದ ಕೂಸು. ನಾವು ಸರಿ ಮಾಡ್ತಾ ಇದ್ದೀವಿ, ಕೈ ಕಾಲು ಎಲ್ಲ ಇಲ್ಲಿರೋ ಕೂಸಿದ್ದು ನಾವು ಸರಿ ಮಾಡ್ತಾ ಇದ್ದೀವಿ, ನೀವು ನಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು, ನಾವು ಅಂಗವಿಕಲ ಮಗುವನ್ನು ಸರಿ ಮಾಡ್ತಾ ಇದ್ದೀವಿ, ನಿಮ್ಮ ಪಾಪದ ಕೂಸು ಅಂತ ಕೂಡ ಸರ್. ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಅವರು ಒಂದು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಪರವಾಗಿ ಅವರು ಏನು ಟೌನ್ಶಿಪ್ ಮಾಡಲ್ಲ ಅಂತ ಹಿಂದೆ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಏನು ಹೇಳಿದರೆ ಅದು ರೆಕಾರ್ಡಲ್ಲೂ ಕೂಡ ಇದೆ. ಯಾವುದೇ ಕಾರಣಕ್ಕೂ ಅವರು ನಾನು ರೈತರ ವಿರುದ್ಧವಾಗಿ ನಾನು ಹೋಗಲ್ಲ ಅಂತ ಏನು ಹಿಂದೆನೂ ಕೂಡ ಈ ಒಂದು ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಟ್ಟಿದ್ರು. ಹಾಗಾಗಿ ಇದು ಪಾಪದ ಕೂಸು ಅಂತ ತಮಗೆ ಗೊತ್ತಿದ್ದು, ರಾಜ್ಯದ ಜನತೆಗೆ ಗೊತ್ತು. ಇವತ್ತು ಏನು ನಮ್ಮ JDS ಮತ್ತು BJP ಏನು ಹೋರಾಟ ಮಾಡ್ತಾ ಇದ್ದೀವಿ, ಅದು ಏನೋ ಒಂದು ಕಡೆ ಸರ್ಕಾರಕ್ಕೆ ಮುಜುಗರ ಮತ್ತು ಅವ್ರಿಗೆ ಕೂಡ ಎಲ್ಲೋ ಒಂದು ಕಡೆ ಆತ್ಮಸ್ಥೈರ್ಯನ ಕಳ್ಕೊಂಡಿದೆ ಸರ್.